ಇದು ಒಂದು ವೇಸ್ಟ್ ಪ್ರಾಡಕ್ಟ್. ಅಂದ್ರೆ ಇದು ನಮ್ಮ ಬಾಡಿಗೆ ಅವಶ್ಯಕತೆ ಇರಲ್ಲ. ಪೇನ್ಸ್ ಬರೋ ಅಂತಂದ್ರೆ ನಮಗೆ ಇದು ಜಾಸ್ತಿ ಯೂರಿಕ್ ಆಸಿಡ್ ಆಗಿ ಡಿಸಾಲ್ವ್ ಆಗದಲ್ಲೇ ಬಾಡಿಲೇ ಉಳ್ಕೊಂಡಾಗ ನೀರು ಕುಡಿಬೇಕು ಚೆನ್ನಾಗಿ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟು ಚೆನ್ನಾಗಿ ಏನಾಗುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಫ್ಲಶ್ ಔಟ್ ಆಗುತ್ತೆ ನಮ್ಮ ಯೂರಿನ್ ಅಲ್ಲಿ. ಈ ಆರ್ಗನ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಫಾರ್ ಸರ್ಟನ್ ಮಂತ್ಸ್. ಬಟ್ ಇದರಿಂದನೂ ನಮಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಈಗ ನಾನು 60 kg ಇದ್ದೀನಿ ಅಂದ್ರೆ ನಾನು 3 ಲೀಟರ್ ವಾಟರ್ ಕುಡಿಲೇಬೇಕು. ಸುಮ್ಮನೆ ಲೈಕ್ ರ್ಯಾಂಡಮ್ ಸಪ್ಲಿಮೆಂಟ್ ತಗೋತಾ ಇರ್ತಾರೆ, ಇದನ್ನು ಸಹ ನೀವು ತಗೊಳ್ಳೋದು ಆಕ್ಚುಲಿ ಅವಶ್ಯಕತೆ ಇರಲ್ಲ. ನಿಮಗೆ ಯೂರಿಕ್ ಆಸಿಡ್ ಮತ್ತೆ ಜಾಸ್ತಿ ಆಗ್ತಾ ಇರೋದಕ್ಕೆ ನಾವು ಮಾಡ್ಕೊಂಡಿರೋ ಚೇಂಜಸ್ ಕಾರಣ. ನಿಮಗೆ ಆರ್ಥ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಬೋನ್ ಪ್ರಾಬ್ಲಮ್. ಇದು ನೆಕ್ಸ್ಟ್ ಸ್ಟೇಜ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಡೈಟಿಷಿಯನ್ ಆಶು ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ಯೂರಿಕ್ ಆಸಿಡ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಏಕೆಂದ್ರೆ ತುಂಬಾ ಜನಕ್ಕೆ ಈ ಯೂರಿಕ್ ಆಸಿಡ್ ಅನ್ನೋದು ಬ್ಲಡ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ ಅಂಡ್ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಡಯಟ್ ಅಂತ ಬಂದಾಗ ನಾವು ಸರ್ಚ್ ಮಾಡಿದಾಗ ಏನೇನೋ ತೋರಿಸುತ್ತೆ, ಅದು ಅವಾಯ್ಡ್ ಮಾಡಿ ಇದು ಅವಾಯ್ಡ್ ಮಾಡಿ ಅಂತ. ಬಟ್ ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ಅಂತ ನಾನು ಇವತ್ತು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ಯೂರಿಕ್ ಆಸಿಡ್ ಅಂತ ಏನು ಆಕ್ಚುಲಿ? ಇದು ನಮ್ಮ ಬಾಡಿಲಿ ಡೆಫಿನೆಟ್ಲಿ ಫುಡ್ ಇಂದ ಬರುವಂತದ್ದು ಯೂರಿಕ್ ಆಸಿಡ್. ಇದು ಒಂದು ವೇಸ್ಟ್ ಪ್ರಾಡಕ್ಟ್. ಅಂದ್ರೆ ಇದು ನಮ್ಮ ಬಾಡಿಗೆ ಅವಶ್ಯಕತೆ ಇರಲ್ಲ. ಇದು ವೇಸ್ಟ್ ಪ್ರಾಡಕ್ಟ್. ಏನಾಗುತ್ತೆ ಅಂದ್ರೆ ಯೂರಿನ್ ಅಲ್ಲಿ ಆಕ್ಚುಲಿ ಪ್ರತಿದಿನ ಅದು ವೇಸ್ಟ್ ಹೋಗುತ್ತೆ ಯೂರಿಕ್ ಆಸಿಡ್ ಅನ್ನೋದು. ಬಟ್ ಜಾಸ್ತಿ ನಾವು ಅದು ಬಾಡಿಲಿ ಅದು ಪ್ರೊಡ್ಯೂಸ್ ಆದಾಗ ಅಥವಾ ನಮ್ಮ ಡಯಟ್ ಇಂದ ಅದು ನಮ್ಮ ಬಾಡಿಲಿ ತುಂಬಾ ಇದ್ದಾಗ ಅದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಜಾಯಿಂಟ್ಸ್, ಈ ಬೋನ್ ಸಂಧಿ ಅಥವಾ ಲೈಕ್ ಈ ಪೇನ್ಸ್ ಬರೋ ಅಂತಂದ್ರೆ ನಮಗೆ ಇದು ಜಾಸ್ತಿ ಯೂರಿಕ್ ಆಸಿಡ್ ಆಗಿ ಡಿಸಾಲ್ವ್ ಆಗದಲ್ಲೇ ಬಾಡಿಲೇ ಉಳ್ಕೊಂಡಾಗ. ಸೊ ಇದನ್ನ ನಾವು ಹೇಗೆ ಡಯಟ್ ಅಲ್ಲಿ ಅದನ್ನ ಕಮ್ಮಿ ಮಾಡ್ಕೋಬೇಕು, ಏನೇನು ನಾವು ಅವಾಯ್ಡ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಯೂರಿಕ್ ಆಸಿಡ್ನ ಈಗ ಜಾಸ್ತಿ ಅಂದ್ರೆ ಈ ನಾನ್ ವೆಜಿಟೇರಿಯನ್ಸ್ ಲೈಕ್ ಫಿಶ್ ಅಂಡ್ ರೆಡ್ ಮೀಟ್, ಕೆಲವೊಂದು ಕಾಳು ಬೇಳೆಗಳಲ್ಲೂ ಸಹ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಪ್ಯೂರಿನ್ಸ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂಡ್ ಏನನ್ನ ನಾವು ತಿನ್ಬೇಕು ಡಯಟ್ ಅಲ್ಲಿ ಅಂದ್ರೆ ದ ಫಸ್ಟ್ ಪಾರ್ಟ್, ನೀರು ಕುಡಿಬೇಕು ಚೆನ್ನಾಗಿ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟು ಚೆನ್ನಾಗಿ ಏನಾಗುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಫ್ಲಶ್ ಔಟ್ ಆಗುತ್ತೆ ನಮ್ಮ ಯೂರಿನ್ ಅಲ್ಲಿ. ನೀವು ಏನೇ ಡಯಟ್ ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿ ನೀವು ನೀರನ್ನ ಚೆನ್ನಾಗಿ ಕುಡಿದಿಲ್ಲ ಅಂದ್ರೆ ಯೂರಿಕ್ ಆಸಿಡ್ ಕಮ್ಮಿ ಆಗಲ್ಲ. ಅಂಡ್ ಸೆಕೆಂಡ್, ನೀವೇನ್ ಮಾಡ್ಬೇಕು ಅಂದ್ರೆ ಈ ವೈಟ್ ಮೀಟ್ಸ್ ಅಥವಾ ಲೀನ್ ಮೀಟ್ನ ನೀವು ನಾನ್ ವೆಜ್ ಅಂತ ಅಂಶದಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಯಾಕೆಂದ್ರೆ ಲೆಸ್ ಪ್ಯೂರಿನ್ಸ್ ಇರುತ್ತೆ. ಈ ಆರ್ಗನ್ಸ್, ಈ ಚಿಕನ್ ಅಲ್ಲಿ ಲಿವರ್ ಅಂತ ಬರುತ್ತೆ, ಮಟನ್ ನಲ್ಲಿ ಕೆಲವೊಂದು ಲೈಕ್ ಆರ್ಗನ್ಸ್ ಅಂತ ಬರುತ್ತೆ. ಈ ಆರ್ಗನ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಫಾರ್ ಸರ್ಟನ್ ಮಂತ್ಸ್. ಅಂದ್ರೆ ತುಂಬಾ ನೀವು ಲೈಫ್ ಟೈಮ್ ಅವಾಯ್ಡ್ ಮಾಡಿ ಅಂತಲ್ಲ, ಅಥವಾ ಕೆಲವೊಂದು ತಿಂಗಳಿಗಾದ್ರೂ ಅಟ್ಲೀಸ್ಟ್ ನೀವು ಅವಾಯ್ಡ್ ಮಾಡಿದಾಗ ನಿಮ್ಮ ಬಾಡಿಲಿ ಅಟ್ಲೀಸ್ಟ್ ಯೂರಿಕ್ ಆಸಿಡ್ ತುಂಬಾ ಜಾಸ್ತಿ ಆಗಲ್ಲ. ಅಟ್ಲೀಸ್ಟ್ ಇದನ್ನ ನಾವು ಫಸ್ಟ್ ಕಮ್ಮಿ ಮಾಡ್ಕೋಬಹುದು. ಅಂಡ್ ಥರ್ಡ್ ಅಂತ ಬಂದಾಗ ಈ ಕೆಲವೊಂದು ಕಾಳುಗಳು, ಈ ರಾಜ್ಮಾ, ಆಮೇಲೆ ಕಡಲೆಕಾಳು, ಹೆಸರು ಕಾಳು, ಇದನ್ನೆಲ್ಲ ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಪ್ರೆಷರ್ ಕುಕ್ಕರಲ್ಲಿ ನಾವು 4 ವಿಷಲ್ ಹಾಕಿಸ್ತೀವಿ, ನಾವು ಡೈರೆಕ್ಟ್ ಆಗಿ ತಿಂತಾ ಇದೀವಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವು ಅಂದ್ರೆ ಒಂದು ದಿನ ನೆನ್ಸಿಟ್ಟಿ ಅದನ್ನ ನಾವು ಓಪನ್ ವೆಸಲ್ ಅಲ್ಲಿ ನಾವು ಕುಕ್ ಮಾಡ್ತಾ ಇದ್ವಿ. ಅವಾಗ ಏನಾಗುತ್ತೆ, ಮೇಲ್ಗಡೆ ನಿಮಗೆ ನೊರೆ ಅಂತದ್ದು ಅದಲ್ಲ, ಇದನ್ನ ನಾವು ರಿಮೂವ್ ಮಾಡ್ಬಿಟ್ಟು ಆಮೇಲೆ ನಾವು ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ವಿ. ಇವತ್ತು ಆ ಒಂದು ಕಾನ್ಸೆಪ್ಟೇ ಹೋಗಿದೆ. ಬಿಕಾಸ್ ಅವ್ರಿಗೆಲ್ಲರಿಗೂ ಇವತ್ತು ಒಂದು ಬಿಸಿ ಸ್ಕೆಡ್ಯೂಲ್, ಎಲ್ಲರಿಗೂ ಅವ್ರದೇ ಕೆಲಸ ಇರುತ್ತೆ. ಬಟ್ ಇದರಿಂದನೂ ನಮಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಈಗ ಕಾಳುಗಳನ್ನ ತಿನ್ನೋದಾದ್ರೆ ಖಂಡಿತ ತಿನ್ಬೋದು, ಬಟ್ ನೆನೆಸಿ ಅಟ್ಲೀಸ್ಟ್ ಓಪನ್ ವಿಸಲ್ ಅಲ್ಲಿ ಒಂದು 30 ಮಿನಿಟ್ಸ್ ಕುಕ್ ಮಾಡಿ, ಬೇಕು ಅಂದ್ರೆ ಆಮೇಲೆ ಪ್ರೆಷರ್ ಕುಕ್ ಮಾಡಿಸಿ. ಇಲ್ಲಾಂದ್ರೆ ಆದಷ್ಟು ಓಪನ್ ವಿಸಲ್ ಅಲ್ಲೇ ನೀವು ಕುಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಇನಿಷಿಯಲಿ, ಯಾರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇದೆ. ಅಂಡ್ ನೆನೆಸಿಟ್ಟು ತಿನ್ನೋದ್ರಿಂದ ನಿಮಗೆ ಕೆಲವೊಂದು ಈ ಆಂಟಿ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ, ಆ ನ್ಯೂಟ್ರಿಯೆಂಟ್ ನಿಮಗೆ ಡಯಟ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಹೆಲ್ತಿನ ಮ್ಯಾಕ್ಸಿಮಮ್ ತಿನ್ನಂಗಾಗುತ್ತೆ. ಸೊ ಈ ಡೈರಿ ಪ್ರಾಡಕ್ಟ್ಸ್ ನಾವು ಡಯಟ್ ಅಲ್ಲಿ ಖಂಡಿತ ಇನ್ಕ್ಲೂಡ್ ಮಾಡ್ಬೋದು. ಹಾಲು ಇರ್ಬೋದು, ಕರ್ಡ್ ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು, ಈ ತರ ಅಂಶಗಳನ್ನ ನಾವು ಇನ್ಕ್ಲೂಡ್ ಮಾಡ್ಬೋದು. ಕಂಪ್ಲೀಟ್ಲಿ ಫೈನ್. ಬಟ್ ಏನಂತ ಹೇಳಿದ್ರೆ ತುಂಬಾ ಕೆನೆ ಇದೆ ಅಂದ್ರೆ ಸ್ವಲ್ಪ ಆ ಕೆನೆನ ತೆಗೆದುಬಿಟ್ಟು ನೀವು ಆಮೇಲೆ ಹಾಲು ಮಾಡ್ಕೊಳ್ಳಿ. ಗಟ್ಟಿ ಇದ್ರೆ ನಿಮಗೆ ಕರ್ಡ್, ಅದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಮಜ್ಜಿಗೆ ಹಂಗೆ ಮಾಡ್ಕೊಂಡು ಕುಡೀರಿ. ತುಂಬಾ ಚೆನ್ನಾಗಿ ಬಾಡಿನೂ ತಂಪಾಗುತ್ತೆ, ಯೂರಿಕ್ ಆಸಿಡ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನಮಗೆ ಏನ್ ಇನ್ಕ್ಲೂಡ್ ಮಾಡಬೇಕು, ಏನ್ ಇನ್ಕ್ಲೂಡ್ ಮಾಡಬಾರ್ದು ಅಂತ ಗೊತ್ತಾಯ್ತು ಅಲ್ವಾ? ಇದ್ರ ಜೊತೆಗೆ ನಮಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನೇನ್ ಮಾಡಬೇಕು ಅನ್ನೋದು ನಾವು ಇದ್ರ ಜೊತೆ ತಿಳ್ಕೊಬೇಕು. ಒಂದೇನಂದ್ರೆ ಚೆನ್ನಾಗಿ ನೀರು ಕುಡೀರಿ. ಯಾಕೆಂದ್ರೆ ನೀವು ಅಟ್ಲೀಸ್ಟ್ ನಾನು ಹೇಳೋದು ನಿಮ್ಮ ಬಾಡಿ ವೆಯ್ಟ್ 20 kg ಬಾಡಿ ವೆಯ್ಟಿಗೆ 1 ಲೀಟರ್ ವಾಟರ್ ಕುಡಿಬೇಕು. ಈಗ ನಾನು 60 kg ಇದ್ದೀನಿ ಅಂದ್ರೆ ನಾನು 3 ಲೀಟರ್ ವಾಟರ್ ಕುಡಿಲೇಬೇಕು. ಅಂದ್ರೆ ಆ ಫ್ಲೆಶ್ ಔಟ್ ಮಾಡಕ್ಕೆ, ಆ ಯೂರಿಕ್ ಆಸಿಡ್ ಇರ್ಬೋದು ಅಥವಾ ಡಿಟಾಕ್ಸ್ ಆಗಕ್ಕೆ ಬಾಡಿ ಇಷ್ಟು ನೀರು ಕುಡಿಲೇಬೇಕು. ನೀವೇನು ಎಕ್ಸ್ಟ್ರಾ ವಾಟರ್ ಅಥವಾ ಏನೋ ಒಂದು ಸಪ್ಲಿಮೆಂಟೇ ತಗೋಬೇಕು ಅನ್ನೋದಿಲ್ಲ. ಆಮೇಲೆ ನಾವು ಇತ್ತೀಚೆಗೆ ಯೂರಿಕ್ ಆಸಿಡ್ ಜಾಸ್ತಿ ನೋಡ್ತಾ ಇರೋದು ಈ ಜಿಮ್ ಮಾಡೋರಲ್ಲಿ. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಹೈ ಪ್ರೋಟೀನ್ ಅಂತ ಪ್ರತಿಯೊಂದು ಪ್ರೋಟೀನು ಪ್ರತಿ ದಿನಾನೂ ತಗೋತಾ ಇರ್ತಾರೆ. ಬಟ್ ಇವ್ರದ್ದು ವಾಟರ್ ಇಂಟೇಕ್, ನೀರಿನ ಅಂಶನೂ ಕಮ್ಮಿ ಇರುತ್ತೆ ಮತ್ತೆ ಈ ಫೈಬರ್ ಅಂಶನೂ ಕಮ್ಮಿ ಇರುತ್ತೆ. ಇದೆರಡನ್ನ ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಬರಲ್ಲ.
ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇದ್ದವರು ಕೆಲವೊಂದು ಸಪ್ಲಿಮೆಂಟ್ಸ್ ತಗೋತಾ ಇರ್ತಾರೆ. ಇನ್ನೊಂದು ಏನಂದ್ರೆ ಈ ಕ್ರಿಯಾಟಿನ್ ಅಂತ ಇರ್ಬೋದು, ಅಥವಾ ಸುಮ್ಮನೆ ಲೈಕ್ ರ್ಯಾಂಡಮ್ ಸಪ್ಲಿಮೆಂಟ್ ತಗೋತಾ ಇರ್ತಾರೆ. ಇದನ್ನು ಸಹ ನೀವು ತಗೊಳ್ಳೋದು ಆಕ್ಚುಲಿ ಅವಶ್ಯಕತೆ ಇರಲ್ಲ ನಿಮಗೆ. ನೀವು ನಾರ್ಮಲ್ ಡಯಟಲ್ಲೇ ನೀವು ಮೇಂಟೈನ್ ಮಾಡ್ಕೊಳ್ಳೋ ಅಂಥದ್ದನ್ನ ಆದಷ್ಟು ಮನೆ ಊಟನೇ ತಿನ್ನಿ, ಬಿಸಿ ಬಿಸಿ ಊಟ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ಕಣ್ ತುಂಬ ನಿದ್ದೆ ಮಾಡಿ, ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಬರಲ್ಲ. ಯೂರಿಕ್ ಆಸಿಡ್ ಮತ್ತೆ ಜಾಸ್ತಿ ಆಗ್ತಾ ಇರೋದಕ್ಕೆ ನಾವು ಮಾಡ್ಕೊಂಡಿರೋ ಚೇಂಜಸ್ಸೇ ಕಾರಣ. ನೀವು ಏನೋ ಒಂದು ಕಮ್ಮಿ ನೀರು ಕುಡಿದು ಹೈ ಪ್ರೋಟೀನ್ ಡಯಟ್ ಮಾಡಿದ್ರೆ ಖಂಡಿತ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದು ಅಗೇನ್ ಇದು ರಿವರ್ಸಬಲ್, ಇದು ನಿಮಗೆ ಲೈಫ್ ಟೈಮ್ ಇರಲ್ಲ. ಸ್ವಲ್ಪ ದಿನ ಇರುತ್ತೆ, ನೀವು ಮ್ಯಾನೇಜ್ ಮಾಡ್ಕೊಂಡ್ರೆ ಅದು ಮತ್ತೆ ಹೋಗುತ್ತೆ. ಬಟ್ ನೀವೇನು ಮ್ಯಾನೇಜ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಆರ್ಥ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಬೋನ್ ಪ್ರಾಬ್ಲಮ್, ಜಾಯಿಂಟ್ ಪೇನ್ ಬರುತ್ತೆ. ಯೂಶಲಿ ಇದು ನೋಡಿ ಚಳಿಗಾಲದಲ್ಲಿ ಎಲ್ಲರಿಗೂ ಮೈಕೈ ನೋವಾಗುತ್ತೆ ಅಥವಾ ಮೂಳೆ ನೋವು ಬರುತ್ತೆ. ಯಾಕೆ? ನಾವು ಚಳಿಗಾಲದಲ್ಲಿ ನೀರೇ ಕುಡಿಯಲ್ಲ. ಏನಾಗುತ್ತೆ, ಚೆನ್ನಾಗಿ ತಿಂತೀವಿ, ನೀರು ಕುಡಿಯಲ್ಲ. ಅವಾಗ ಏನಾಗುತ್ತೆ ಅಂದರೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ನಾವು 60% ಕ್ಲೈಂಟು ಜಾಸ್ತಿ ನೋಡ್ತೀವಿ ವಿಂಟರ್ ಸೀಸನಲ್ಲಿ, ಅಂದರೆ ಚಳಿಗಾಲದಲ್ಲಿ. ಈ ಚಳಿಗಾಲದಲ್ಲಿ ನೀವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಅವಾಗಲೂ ನಿಮಗೆ ಈ ಮೂಳೆ ನೋವು, ಮಂಡಿ ನೋವು ಇದೆಲ್ಲ ಬರಲ್ಲ. ಏಕೆಂದರೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಅವಾಗಲೂ ಮ್ಯಾನೇಜ್ ಆಗ್ತಾ ಇರುತ್ತೆ. ಇದರಲ್ಲಿ ಬೋನಸ್ ಟಿಪ್ ಅಂತ ಹೇಳಿದ್ರೆ, ಈಗ ಬರೀ ಹೇಗೆ ನೀರು ಕುಡಿಯೋದು, ಕೆಲವು ನೀರು ಕುಡಿಯೋಕೆ ಅಭ್ಯಾಸನೇ ಇರಲ್ಲ, ನೀರು ಕುಡಿಯೋಕ್ಕೂ ಇಷ್ಟನೂ ಪಡಲ್ಲ ಅಂಥವ್ರಿಗೆ ಅಟ್ಲೀಸ್ಟ್ ನಾನು ಏನು ಹೇಳಿದೆ ಅಂದರೆ ಈ ಜೀರಿಗೆ ನೀರು ಕುಡೀರಿ. ಈ ಜೀರಿಗೆ ನೀರನ್ನ ಏನಂದ್ರೆ ಸ್ವಲ್ಪ ಒಂದು 4 ಗಂಟೆ ನೆನೆಸಿಡಿ, ಒಂದು ಲೋಟ ನೀರಲ್ಲಿ ಅಥವಾ 2 ಗ್ಲಾಸಸ್ ವಾಟರಲ್ಲಿ. ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಅದನ್ನ ಫಿಲ್ಟರ್ ಮಾಡಿ ಅಟ್ಲೀಸ್ಟ್ ನೀವೊಂದು 11 ಗಂಟೆ ಹಂಗೆ ಮತ್ತು 5 ಗಂಟೆ ಹಂಗೆ 2 ಗ್ಲಾಸಸ್ ಕುಡೀರಿ, ಕಾಫಿ ಟೀ ಬದಲು. ನಿಮಗೆ ವಿತಿನ್ 10-15 ದಿನದೊಳಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇನ್ನು ನೀವು ಈ ಸಂಬಾರ್ ಬೀಜ ಅಥವಾ ಧನ್ಯ ಬೀಜ ಅಂತ ಹೇಳ್ತೀವಿ, ಇದನ್ನು ಅಷ್ಟೇ ನೈಟ್ ನೆನೆಸಿ ಅಥವಾ 4 ಗಂಟೆ ಮುಂಚೆ ನೆನೆಸ್ಬಿಟ್ಟು ನೀವು ಇನ್ಕ್ಲೂಡ್ ಮಾಡ್ಬೋದು. ಈ ಸಬ್ಜಾ ಬೀಜ ಅಥವಾ ತುಳಸಿ ಬೀಜ ಅಂತ ಹೇಳ್ತೀವಿ, ಅದನ್ನ ಒಂದು 10 ನಿಮಿಷ ನೀವು ನೆನೆಸಿಟ್ಟು ಅಥವಾ ಒಂದು 30 ಮಿನಿಟ್ಸ್ ನೆನೆಸಿಟ್ಟು ಅದನ್ನು ನೀವು ಎನಿ ಟೈಮ್ ಇದೇ ಟೈಮಲ್ಲಿ ತಗೋಬೇಕು ಅಂತ ಇಲ್ಲ. ನೀವು 4 ಗಂಟೆಲಿ ತಗೊಳ್ಳಿ, 1 ಗಂಟೆಲಿ ತಗೊಳ್ಳಿ, ನಿಮಗೆ ಯಾವಾಗ ಏನಾದ್ರು ತಿನ್ನಬೇಕು ಕ್ರೇವಿಂಗ್ಸ್ ಅನ್ಸುತ್ತಲ್ಲ ಆ ಟೈಮಲ್ಲಿ ತೊಗೊಂಡ್ರು ನಿಮಗೇನಾಗುತ್ತೆ, ನೀರಿನ ಅಂಶನೂ ಜಾಸ್ತಿ ಆಗುತ್ತೆ ಬಾಡಿಗೆ. ನೀವು ನೀರೇ ಕುಡಿತಾ ಇದ್ದೀರಾ ಅಂತ ಇಲ್ಲ, ಏನೋ ಒಂದು ಫ್ಲೇವರ್ಡ್ ವಾಟರ್ ಕುಡಿತಾ ಇರ್ತೀರ ಅಷ್ಟೇ. ನೀವು ಈ ಥರ ಮೇಂಟೈನ್ ಮಾಡ್ಕೊಂಡಾಗ ನಮಗೆ ಇದು ಬೋನಸ್ ಟಿಪ್. ಬೇಸಿಕಲಿ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ಚೆನ್ನಾಗಿ ಯೂರಿಕ್ ಆಸಿಡ್ ಕಮ್ಮಿ ಆಗುತ್ತೆ. ಹಂಗಂತ ತುಂಬಾ ಜಾಸ್ತಿ ಕುಡಿಬಾರ್ದು. ಈಗ ನೀವು ಇರೋದೇ 60 kg, 5 ಲೀಟ್ರ್ ನೀರು ಕುಡಿಯೋದು ಅವಶ್ಯಕತೆ ಇರಲ್ಲ. ಯಾವುದೇ ಅತಿ ಆದ್ರೂ ಅದು ವಿಷ ಆಗುತ್ತೆ. ಹಾಗಾಗಿ ನೀವು ಒಂದು ಆವ್ರೇಜ್ ಇಟ್ಕೊಂಡು ನೀರು ಕುಡಿದು ಯೂರಿಕ್ ಆಸಿಡ್ನ ಕಮ್ಮಿ ಮಾಡ್ಕೋಬೇಕು. ಯೂರಿಕ್ ಆಸಿಡ್ ಕಮ್ಮಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಬಾಡಿಲಿ ಇನ್ಫ್ಲಮೇಷನ್ ಅಂತ ಜಾಸ್ತಿ ಆಗುತ್ತೆ. ಅಂದರೆ ಈ ಮೈಕೈ ನಿಶಕ್ತಿ, ಸುಸ್ತು, ಆಯಾಸ, ಹಿಂಸೆ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ನಿಮಗೆ ಯೂರಿಕ್ ಆಸಿಡ್ ಬಾಡಿಲಿ ಜಾಸ್ತಿ ಆಗ್ತಾ ಇದೆ ಅಂತ. ಇದರ ನೆಕ್ಸ್ಟ್ ಸ್ಟೇಜೇ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಯೂರಿಕ್ ಆಸಿಡ್ ಮೇಂಟೈನ್ ಮಾಡಿಲ್ಲ ಅಂದರೆ ಕಿಡ್ನಿನೂ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ, ಬಿಕಾಸ್ ನೀವು ಚೆನ್ನಾಗಿ ನೀರು ಕುಡಿತಾ ಇರಲ್ಲ. ಇದೆಲ್ಲ ಏನು ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್. ನೀವು ಮೇಂಟೈನ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಅಂತ ಬಾಡಿಲಿ. ಆ ಡ್ಯಾಮೇಜ್ ಆಗೋದನ್ನ ತಡೆಯೋಕ್ಕೆ ನೀವು ಈ ಬೇಸಿಕ್ಸ್ನ ನೀವು ರೆಡಿ ಮಾಡ್ಕೋಬೇಕು. ಬರೀ ಮೆಡಿಕೇಶನ್ಸ್ ತಗೊಳ್ಳೋದಕ್ಕಿಂತ ಅದ್ರ ಜೊತೆಗೆ ನೀವು ಈ ಥರ ಮೇಂಟೈನ್ ಮಾಡಿದಾಗ ಈ ಥರ ಪ್ರಾಬ್ಲಮ್ಗಳು ಫ್ಯೂಚರಲ್ಲಿ ಬರಲ್ಲ. ಯಾಕೆಂದರೆ ಇವತ್ತು ನಾವು 18 ವರ್ಷದಿಂದನೂ ಯೂರಿಕ್ ಆಸಿಡ್ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ, 50 ವರ್ಷದಲ್ಲೂ ನಾವು ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ 60 ವರ್ಷ ಇಲ್ಲ ಅಂದರೆ ನಂಗೆ ಅರ್ಥ ಆಗುತ್ತೆ ಅದು ಏಜ್ ಮ್ಯಾಟರ್ ಅಂತ. ಬಟ್ 20-25 ವರ್ಷದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅದು ನಮ್ಮದೇ ಪ್ರಾಬ್ಲಮ್. ಹಾಗಾಗಿ ನೀವು ಡಯಟ್ ಮೇಂಟೈನ್ ಮಾಡಬೇಕು. ಕೆಲವೊಂದು ನಾನು ಹೇಳಿದ ಟಿಪ್ಸ್ನ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಯೂರಿಕ್ ಆಸಿಡ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.